ಬಂದದ್ದು ನನ್ನ 7 ಜನ್ಮದ ಋಣಾನುಬಂಧನೆ ಅಲ್ಲವೇ? ಈ ನಮ್ಮ ಸಂಬಂಧ ಜನ್ಮ ಜನ್ಮಾಂತರವರೆಗೂ ಶುಭ್ರವಾದ ಆಕಾಶದಲ್ಲಿರುವ ಮೋಡದಂತೆ ಇರಬೇಕು ರೀ. ನಿಜ ಚೈತ್ರ, ನೀನು ಪುಣ್ಯ ಮಾಡಿಲ್ಲ ಚೈತ್ರ. ನನ್ನಂತ ರೌಡಿಯನ್ನು ನೀನು ಕೈ ಹಿಡಿದೆ ನೋಡು, ಅದು ನನ್ನ ಪುಣ್ಯ, ನನ್ನ ಪುಣ್ಯ ರೀ. ಪದೇ ಪದೇ ನಿಮ್ಮನ್ನ ರೌಡಿ ಅಂತ ಸಂಬೋಧಿಸಬೇಡಿ. ನಿಜಕ್ಕೂ ನೀವೇ ನನ್ನ ಬಾಳಿನ ಭಾಗ್ಯ ದೇವರು. ಧರ್ಮರಾಜನ ನೀತಿ, ಕರ್ಣನ ದಾನ, ಅಭಿಮನ್ಯುವಂತ ಉತ್ಸಾಹ ನಿಮ್ಮಲ್ಲಿರುವಾಗ ನೀವ್ಯಾಕ್ರಿ ನಿರುತ್ಸಾಹದಿಂದ ಜೀವನವನ್ನು ಸಾಗಿಸ್ತೀರಾ? ನಿಜ ಚೈತ್ರ, ಹಿಂದೆ ನಾನು ಬೆಳೆದು ಬಂದ ದಾರಿಯೇ ಬೇರೆ ಇತ್ತು. ಅಂತೂ ನನ್ನಲ್ಲಿ ಅಶ್ವತ್ಥಾಮನ ಅಹಂಕಾರ, ಶಕುನಿಯ ಕುಟಿಲ ತಂತ್ರ, ದುಶ್ಯಾಸನನ ಅವಿವೇಕತನ ಇವೆಲ್ಲವೂ ನನ್ನ ಆತ್ಮದಲ್ಲಿ ಅವಿತುಕೊಂಡಿತ್ತು. ಅದಕ್ಕಾಗಿ ಈ ಸಮಾಜ ನನ್ನನ್ನು ರೌಡಿ ಅಂತ ರೀ. ಹಿಂದೆ ನಡೆದ ಘಟನೆಯನ್ನು ಪದೇ ಪದೇ ನೆನೆಸ್ಕೊಳ್ಳೋದು ತಪ್ಪು ರೀ. ಅದು ಅಲ್ಲದೆ ನೀವು ಹಿಂದೆ ರೌಡಿ ಆಗಿರ್ಬೋದು, ಆದ್ರೆ ಈಗ ನೀವು ದೇವತಾ ಮನುಷ್ಯನಾಗಿರೋದು ಆ ದೇವರ ಮಹಿಮೆ ರೀ. ದೇವರ ಮಹಿಮೆ, ದೇವರ ಮಹಿಮೆ. ಆ ವಿಜ್ಞಾನಕ್ಕೆ ನಮ್ಮ ಹೆಮ್ಮೆ ಅಷ್ಟಲ್ಲ ಕಣೆ. ಈ ರೌಡಿಯ ಹಣೆ ಬರಹವನ್ನೇ ಬದಲಿಸಿದ ನಿನ್ನಂತ ಅಂದಾಗಿನ ನಾನು ಎಂದಿಗೂ ಕೈ ಬಿಡಲಾರೆ ಚಂದ್ರ, ಎಂದಿಗೂ ಕೈ ಬಿಡಲಾರೆ ರೀ. ನೀವು ಮತ್ತೆ ಅಭೂ ಜಗತ್ತಲ್ಲಿ ಪ್ರವೇಶಿಸಿ ಯಾವತ್ತು ಮಚ್ಚು ಲಂಬು ಹಿಡಿಯೋದಿಲ್ಲ ಅಂತ ನನಗೆ ಆಣೆ ಮಾಡಿ ಹೇಳ್ರಿ ಚೈತ್ರ. ನಿನ್ನ ಆಣೆಗೂ ಕಣೆ, ನಿನ್ನ ಆಣೆಗೂ. ಮತ್ತೆ ನಾನು ಈ ರೌಡಿ ಪ್ರಪಂಚಕ್ಕೆ ಎಂದಿಗೂ ಕೈ ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು ರೀ. ಬನ್ನಿ ಆ ದೇವ್ರ ಪೂಜೆ ಮಾಡೋಣ. ನೆಮ್ಮದಿಯ ಸಂಸಾರದೊಳಗೆ ಪ್ರವೇಶ ಮಾಡಬೇಡ. ನಾನೀಗ ರೌಡಿಯಲ್ಲ, ರೌಡಿ ಜಗತ್ತಿಗೆ ವಿದಾಯ ಹೇಳಿ ಪ್ರಾಮಾಣಿಕ ಬದುಕು ನಡೆಸುತ್ತಿರುವ ಸಾಧ್ಯವಿಲ್ಲ. ಈ ವರದ ರಾಜನ ಸಾಮ್ರಾಜ್ಯದ ಅಡಿಯಲ್ಲಿ ಬದುಕಬೇಕಾದವನು ನೀನು. ಭೂಗತ ಲೋಕಕ್ಕೆ ವಿದಾಯ ಹೇಳೋದು ಖಂಡಿತ ಸಾಧ್ಯವಿಲ್ಲ. ಮತ್ತೆ ನನ್ನ ಗಂಡನನ್ನು ನಿಮ್ಮ ಸಮುದ್ರದ ಸುಳಿಗೆ ಸಿಲುಕಿಸಿ ಈ ದೇವಿ ಬಂದು ನಿನ್ನನ್ನು ಸಂಹಾರ ಮಾಡದೆ ಬಿಡುತ್ತಿಲ್ಲ ಕಣೋ. ಗಂಡ ಅಂತ ಈ ಗಂಡ ಹಚ್ಚಿದ ನಿನ್ನ ಹಣೆ ಮೇಲಿನ ಕುಂಕುಮವನ್ನು ನಾನೇ ವರಿಸಬೇಕಾಗಿತ್ತು. ಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುವರಾದ್ರ. ನೋಡು, ಮತ್ತೆ ನಿನ್ನೊಂದಿಗೆ ಡ್ರಗ್ಸ್ ವ್ಯವಹಾರದಲ್ಲಿ ಪಾಲುದಾರನಾಗಿ ಈ ಸಮಾಜಕ್ಕೆ ದ್ರೋಹ ಮಾಡಲಾರೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು.
ನಿನ್ನನ್ನು ಹೊರಟು ಹೋಗಲು ಬಂದಿಲ್ಲ ಸಂಗ. ನಿನ್ನನ್ನು ನನ್ನ ಸಾಮ್ರಾಜ್ಯಕ್ಕೆ ತೋರಿಸಲು ಇಲ್ಲ ಇಲ್ಲ, ನಿನ್ನನ್ನು ಪರಲೋಕಕ್ಕೆ ಬಂದಿರ. ನನ್ನ ಗಂಡನ್ನು ಮುಟ್ಟಿದ್ದೆ ಆದ್ರೆ ನಿನ್ನನ್ನು ಸೇರಿ ಹಾಕ್ತೀನಿ. ಹುಷಾರ್. ಏನಂದೆ ಏನಂದೆ? ಗಂಡ ಗಿಂಡ ಅಂತ ಸೆಂಟಿಮೆಂಟ್ ತೋರಿಸಿದ್ರೆ ಈ ನಿನ್ನ ಗಂಡ ಹಚ್ಚಿದ ಹಣೆ ಮೇಲಿನ ಕುಂಕುಮವನ್ನು ನಾನೇ ಒರೆಸಬೇಕಾಗಿತ್ತು. ಯುಗದಲ್ಲಿ ಆ ದೇವರಾಜನ ಓಂಕಾರ, ಈ ಕಲಿಯುಗದಲ್ಲಿ ಈ ವರದ ರಾಜನ ಪ್ರತಿಕಾರ. ದಯವಿಟ್ಟು ನನ್ನ ಗಂಡನ ಏನು ಮಾಡಬೇಡಿ, ಬಿಟ್ಬಿಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ. ತಾಯಿ, ಯಾಕಮ್ಮ ನನಗೆ ಈ ಕಷ್ಟ ಗುರಿ ಮಾಡ್ತಾ ಇದೆಯಾ? ನೋಡಿ, ನನ್ನ ಗಂಡನ ಕೊಲ್ಲಬಲ್ಲು, ನನ್ನನ್ನೇ ಸಾಯ್ಬಿಡಿ. ಈ ರಾಜಿರುವುದೇ ನಿಮ್ಮಂತ ಬಲಿತಾಯಿಯನ್ನು ಬಲತ್ಕರಿಸಿ ಬರ್ಬರವಾಗಿ ಬಲಿ ತೆಗೆದುಕೊಳ್ಳಲು ಬಾರೆ. ಕೋಟಿ ದೇವರು ಬಂದ್ರು, ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಬಾರೆ ಕಲ್ಲಿನ ವಿಗ್ರಹ ಅಲ್ಲ, ಕೋಟಿ ದೇವರು ಬಂದ್ರು. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ.
ನನ್ನ ಕೈಯಲ್ಲಿ ನನ್ನಿಂದ ನಿನ್ನ ಸಂಹಾರ. ಏನ್ರಿ ಇದು? ಮತ್ತೆ ಮಂಜೂರು ಹಿಡಿದು ಕೊಲೆ ಮಾಡಿದ್ರೇನ್ರಿ? ಚಿತ್ರ, ನಿನ್ನನ್ನು ಉಳಿಸಿಕೊಳ್ಳಲು ನಾನು ಕೊಲೆಗಾರನಾಗಲು ಸಿದ್ಧ. ಈ ಸಮರನ ಕೈಯಲ್ಲಿ ಮಚ್ಚು ಇಲ್ಲದಿದ್ದರೆ ಈ ಜಗತ್ತಂಬ ಸಮರದಲ್ಲಿ ಈ ಸಮರನಿಗೆ ಜಯವಲ್ಲ. ಚಿತ್ರ, ಜಯವಲ್ಲ. ನಡೀರಿ, ಮನೆಗೆ ಹೋಗೋಣ. ನನಗೆ ಯಾಕೋ ಇಲ್ಲಿ ತುಂಬಾ ಭಯವಾಗ್ತಿದೆ. ಚಿತ್ರ, ನಾನಿರುವಾಗ ಸುಮ್ಮನೆ ಯಾಕೆ ಹೆದರ್ತೀಯ? ನಾನಿರುವಾಗ ನೀನು ಯಾವಾಗ ಯಾವ ಪ್ರಯತ್ನ ಪಡೋದು? ಬಾ.